ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೊರಡ್ತೀನಿ. ಆಯ್ತಲ್ಲ, ಅಣ್ಣನೇ ಹೊರಟಾಯ್ತು, ಇನ್ ನಾನು ಹೋಗದೆ ಇರಕ್ಕಾಗತ್ತಾ? ಏಯ್, ನಾನು ಹೋಗ್ತಿರೋದು ಕೆಲ್ಸಕ್ಕೆ. ಇವತ್ ಬಿಡು, ನಾಳೆ ಬರ್ತೀಯ ತಾನೆ? ಇಲ್ಲ ಬಸ್ಸು, ನಾನು ಎಲ್ಗೂ ಬರಲ್ಲ. ನೀವು ಹೋಗಿ ಬನ್ನಿ. ಬೇಕಿದ್ರೆ ಅಯ್ಯಪ್ಪಂಗೊಂದು ಗಿಫ್ಟ್ ಕೊಡು. ತಗೋ. ಇದೊಳ್ಳೆ ಕತೆ ಆಯ್ತಲ್ಲ. ಇನ್ನು ಎಷ್ಟು ದಿನ ಅಂತ ದ್ವೇಷ ಮಾಡ್ತೀಯ? ನೀನ್ ಬರ್ಲಿಲ್ಲ ಅಂದ್ರೆ ನಾನಂತೂ ಹೋಗಲ್ಲ. ದಂಡಪಿಂಡ ಮದುವೆಗೆ ಹೋಗಲ್ಲ ಅಂದರೆ ನಾನೂ ಹೋಗೋದಿಲ್ಲ. ಆ ಹೊತ್ತು ನಂಜುಂಡನ ಮನೆಯಲ್ಲಿ ಪಂಚಾಯಿತಿ ಇದೆ, ನಾ ಅಲ್ಲಿಗೆ ಹೋಗ್ತೀನಿ. ನೀವೆಲ್ಲ ಹೋಗಲ್ಲ ಅಂದರೆ ನಾನು ಹೋಗಲ್ಲ. ನಿಮ್ಗಳಿಷ್ಟ, ನೀವೇನ್ ಬೇಕಾದ್ರೂ ಮಾಡಿ. ನಾನಂತೂ ಈಗಲೇ ಹೊರಡ್ತೀನಿ. ಹೇ, ಕಾಲು ಮುರಿದು ಕೈ ಕೊಡ್ತೀನಿ. ಸಮರ್ಥ ಮದುವೆಗೆ ಹೋಗ್ತಾ ಇಲ್ಲ ಅಂತಂದ ಮೇಲೆ ಈ ಮನೆಯಿಂದ ಒಂದು ಸೊಳ್ಳೆ ಕೂಡ ಹೋಗೋ ಹಾಗಿಲ್ಲ. ತಾತ, ಇದು ದತ್ತನ ಮಾತಲ್ಲ, ಶಾಸನ. ಬಸ್ಸು, 500 ರೂಪಾಯಿ ಕೊಡಿ. ಸದ್ಯ 500 ರೂಪಾಯಿ ಉಳಿತು. ಯಾರು ಹೋಗೋದು ಬೇಡ. ನಾವು ಹೋಗ್ಲಿಲ್ಲ ಅಂದ್ರಲ್ಲೇ ಮದುವೆ ನಿಂತೋಗಲ್ಲ, ಇನ್ನೂ ಅದ್ದೂರಿಯಾಗೆ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನಂತೂ ಎಷ್ಟು ಕನ್ಸ್ಕೊಂಡಿದ್ದೆ ಮದ್ವೆ ಹೋಗ್ಬೇಕು ಅಂತ. ನಾನಂತೂ ಹೋಗೋಳೆ. ಸುಮ್ಮನೆ ಅವನನ್ನು ಒಪ್ಸೋದು ಹೇಗೆ ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ರೆ ಎಲ್ಲಿ ಕೂತ್ಕೊಂಡು ಅಂತಿದ್ದ. ಚಿಕ್ಕಪ್ಪ ಏನು ಹೇಳ್ತಿದ್ದೀರಾ? ಮದುವೆ ಮಾಡಿಸೋದಕ್ಕೂ ಇದಕ್ಕೂ ಏನು ಸಂಬಂಧ? ಅಭಿ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ಚಿಕ್ಕಪ್ಪ, ಇಷ್ಟು ವರ್ಷ ಚಿಕ್ಕಮ್ಮ ಈ ಮನೆ ಜವಾಬ್ದಾರಿ ಎಲ್ಲ ಹೊತ್ತಿದ್ದಾರೆ. ಈಗ ಅವ್ರ ಕೈಯಿಂದ ಈ ಜವಾಬ್ದಾರಿ ಕಿತ್ಕೊಳ್ಳೋದು ಸರಿಯಲ್ಲ. ಕಿತ್ಕೊಳ್ಳೋದು ಅಂತ ಯಾಕೆ ಹೇಳ್ತೀಯಾವಿ? ವಯಸ್ಸಲ್ಲಿ, ಅನುಭವದಲ್ಲಿ ನಮಗಿನ್ನ ಹಿರಿಯರು ಒಬ್ರು ಇದ್ದಾರೆ ಅಂತಂದರೆ ಅವರಿಗೊಂದು ಸ್ಥಾನ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅದು ಅಲ್ಲದೆ ನನ್ನ ಹೆಂಡತಿಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ನನಗೂ ಅನ್ನಿಸ್ತಿದೆ. ಬರೀ ವಯಸ್ಸಲ್ಲಿ ಅಂತಲ್ಲ, ತಿಳುವಳಿಕೆಲು ಅದಕ್ಕೆ ನಮ್ಮೆಲ್ರಿಗಿನ್ನ ಮೇಲಿದ್ದಾರೆ. ನಿಂದು ಹೋಗಿದ್ದ ಈ ಮದುವೆನ ನಡೆಯೋ ಹಾಗೆ ಮಾಡ್ತಿದ್ದಾರೆ ಅಂದರೆ ಅವರ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಡ ಅಲ್ವಾ? ಮಹೇಶ್ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ಒಂದು ಮನೆಗೆ ಯಜಮಾನಿ ಆಗೋದು ಅಂದರೆ ಸುಲಭದ ವಿಷಯ ಅಲ್ಲ. ಶಾರ್ವರಿಯವರು ವಿದ್ಯೆ, ಬುದ್ಧಿ ಎಲ್ಲದರಲ್ಲೂ ನನಗಿಂತ ಮುಂದೆ ಇದ್ದಾರೆ. ಅದು ಅಲ್ಲದೆ ಅವ್ರಿಗೆ ಈ ಮನೆ ನಿಭಾಯಿಸಿ ಗೊತ್ತಿದೆ, ಎಲ್ಲ ನೋಡ್ಕೋತಾರೆ. ದಯವಿಟ್ಟು ನನ್ನನ್ನು ಇದರಲ್ಲಿ ಎಳಿಬೇಡಿ. ಹಾಗಂದ್ರೆ ಹೇಗೆ ಅದಕ್ಕೆ? ನಿಮಗೆ ನಾನು ಶಾರ್ವರಿ ಸ್ವಲ್ಪ ದಿನನಾದರೂ ನೆಮ್ಮದಿಯಿಂದ ಇರಬೇಕು ಅಂತ ಅನ್ನಿಸ್ತಿಲ್ವಾ? ನಾನು ಹುಷಾರಾಗಿ ಬಂದಮೇಲೂ ಅವಳು ಮನೆ ಜವಾಬ್ದಾರಿ ಅಂತ ಇದ್ದರೆ ನಾವಿಬ್ಬರು ಆರಾಮಾಗಿ ಕಾಲ ಕಳೆಯೋದು ಯಾವಾಗ ಅದಕ್ಕೆ ಅಲ್ವಾ ಶಾರ್ವರಿ? ನೀವು ಹೇಳೋದೇನೋ ನಿಜ, ಆದರೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಒತ್ತಾಯ ಮಾಡೋದು ತಪ್ಪಾಗುತ್ತೆ. ಇದು ಹುಡುಗಾಟ ಅಲ್ವಲ್ಲ? ಹೌದು, ಅದಕ್ಕೆ ನಾನು ಹೇಳ್ತಿರೋದು. ಹುಡುಗಾಟಿಕೆ ಅಲ್ಲದೆ ಇರೋದಕ್ಕೆ, ಪ್ರಬುದ್ಧತೆ ಇರೋ ಅದಕ್ಕೇನೆ ಈ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ ಇರೋದು. ನೀನು ಹೇಳು, ಹುಡುಗರು ಹೇಳ್ದಂಗೆ ನಿನಗಿದ್ರಿಂದ ಬೇಜಾರಾಗ್ತಿದ್ಯಾ, ಹರ್ಟ್ ಆಗ್ತಿದ್ಯಾ? ಅಯ್ಯೋ, ಹಾಗೇನಿಲ್ಲ. ಆದರೆ ನನಗೆ ಗೊತ್ತಿತ್ತು ಶಾರ್ವರಿ ಏನು ಅಂದ್ಕೊಳ್ಳಲ್ಲ, ಒಪ್ಕೋತಾಳೆ ಅಂತ. ನೋಡಿದ್ರ ಅದಕ್ಕೆ ಅವಳೇ ಹೇಳಾಯ್ತಲ್ಲ, ನೀವು ನಮಗೋಸ್ಕರ ಇದನ್ನು ಒಪ್ಕೊಳ್ಳೇಬೇಕು. ನಾನು ಶಾರ್ವರಿ ಸ್ವಲ್ಪ ದಿನ ನೆಮ್ಮದಿಯಾಗಿರ್ಬೇಕು ಅಂತ ನಿಮಗೆ ಆಸೆ ಇದ್ರೆ ಒಪ್ಕೋತೀರಾ, ಇಲ್ಲ ಅಂದ್ರೆ ಇಲ್ಲ. ಏನಂತೀರಾ? ಅಲ್ಲ, ನಾನದು ಹೀಗೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶಾರ್ವರಿ, ನಿನ್ನ ಹತ್ರ ಮನೆ ಕೀ ಬಂಚಿದೆಯಲ್ಲ, ಅದನ್ನು ಅದಕ್ಕೆ ಕೊಟ್ಬಿಡು.
ದಯವಿಟ್ಟು ನನ್ನ ಮಾತು ಕೇಳಿ ಮಹೇಶ್ ಅವರೇ. ದಯವಿಟ್ಟು ನನ್ನ ಮಾತನ್ನ ನಡೆಸ್ಕೊಡಿ. ಅದಕ್ಕೆ ಸೀತೆನ ಲಕ್ಷ್ಮಣ ಕೇಳ್ಕೊತಿದ್ದಾನೆ ಅಂತ ಅನ್ಕೊಳ್ಳಿ. ಸರಿ, ಈ ಮನೆ ಖುಷಿಗೋಸ್ಕರ ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೀನಿ. ನೀವೆಲ್ಲರೂ ಇಟ್ಟಿರೋ ನಂಬಿಕೆಗೆ ಯಾವತ್ತೂ ಮೋಸ ಆಗದಿರೋ ಪ್ರಯತ್ನಿಸ್ತೀನಿ. ಅದಕ್ಕೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಈ ಕ್ಷಣದಿಂದ ಈ ಮನೆಯಲ್ಲಿ ಏನೇ ನಡಿಬೇಕು ಅಂತಂದ್ರು ಅದಕ್ಕೆ ಅಣ್ಣನ ಪರ್ಮಿಷನ್ ತಗೊಂಡೇ ನಡಿಬೇಕು, ಗೊತ್ತಾಯ್ತಾ? ನಮಸ್ಕಾರ ಸರ್. ಓ ಬಾಪ ಸಮರ್, ಪರವಾಗಿಲ್ಲ ಕಣಯ್ಯ, ಫಸ್ಟಿಂದನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ. ಇದಕ್ಕೂ ಮುಂಚೆ ಸೇರ್ಕೊಂಡಿರೋ ಸುಮಾರು ಜನರ ಬಗ್ಗೆ ಫಸ್ಟ್ ಡೇನೆ ಕೆಟ್ಟ ಫೀಡ್ಬ್ಯಾಕ್ ಬಂದ್ಬಿಟ್ಟಿತ್ತು. ಒಳ್ಳೆ ಡ್ರೈವರ್ ಹುಡ್ಕೋದಂತೂ ನಂಗೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಸದ್ಯ ನೀನು ಸಿಕ್ಕಿದ್ಯಲ್ಲ, ಥ್ಯಾಂಕ್ ಯು ಸರ್. ಏನೋ ದೊಡ್ಡ ಮನ್ಸು ಮಾಡಿ ಕೆಲಸ ಕೊಟ್ಟಿದ್ದೀರಾ, ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ. ಹಾ, ಆ ನಂಬಿಕೆ ನನಗಿದೆ. ಅದಕ್ಕೆ ನೀನು ಇವಾಗ ಕರೆಸಿದ್ದು. ನೀನು ಈ ಜಾಬ್ ಬಿಟ್ಟು ಹೋಗುವಂತ ಐಡಿಯಾ ಏನೂ ಇಲ್ಲ ತಾನೆ? ಖಂಡಿತ ಇಲ್ಲ ಸರ್. ಸರಿ, ಹಾಗಾದ್ರೆ ನಮಗೆ ಒಂದು ಕಡೆಯಿಂದ ಅರ್ಜೆಂಟಾಗಿ ಡ್ರೈವರ್ ಬೇಕು ಅಂತ ಕೇಳಿದ. ಅವ್ರಿಗೆ ಒಳ್ಳೆ ಜನ ಬೇಕಂತೆ. ನನಗೆ ನೀನ್ ಯಾಕೆ ಹೋಗ್ಬಾರ್ದು ಅಂತ ಅನಿಸ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.